ಜೈ ಶ್ರೀರಾಮ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಸ್ವಾಗತ ಸುಸ್ವಾಗತ. 26ನೇ ದಿನ ಇವತ್ತು. ನೋಡಿ, ಬಾಡಿಲಿ ಚೇಂಜಸ್ ಕಾಣಿಸ್ತಾ ಇದೆ. ಏನ್ ತಿಂದೆ ಅಂತ ನೋಡ್ಕೊಂಬನ್ನಿ. 2 ಹೋಲ್ ಎಗ್ಸು, 8 ಎಗ್ ವೈಟ್ಸು, ಸ್ವಲ್ಪ ಬೀಟ್ರೂಟು, ಚಾಕ್ಲೇಟ್ ಓಟ್ಸ್ ಮಾಡ್ಕೊಂಡಿದ್ದೆ, ಶುಗರ್ ಫ್ರೀ ಚಾಕ್ಲೇಟ್ ಚೆನ್ನಾಗಿತ್ತು, ಸ್ವಲ್ಪ ದ್ರಾಕ್ಷಿ. ಆಫ್ಟರ್ನೂನ್ ಮೀಲಲ್ಲಿ 200 ಗ್ರಾಮ್ ಬೀಟ್ರೂಟು, 250 ಗ್ರಾಮ್ ಚಿಕನ್ನು, ಸ್ವಲ್ಪ ರೈಸು. ಚಿಕನ್ ತಿನ್ನೋಕ್ಕಾಗಲಿಲ್ಲ, ಒಂದು 50 ಗ್ರಾಮ್ಸ್ ಅಷ್ಟು ಉಳಿಸಿದ್ದೆ. ಚಿಕನ್ ಉಳಿಸ್ಕೊಂಡು ಚೀಸ್, ಚಿಕನ್, ಬ್ರೋಕ್ಲಿ ಸೂಪ್ ಮಾಡಿದ್ದೆ, ಸ್ವಲ್ಪ ಫ್ರೂಟ್ಸ್ ತಿಂದೆ, ಆಮೇಲೆ ಒಂದು ಸ್ಕೂಪ್ ವೇ ಪ್ರೋಟೀನ್ ಕುಡಿದೆ. ಇಷ್ಟೇ ಇವತ್ತಿನ ಡಯಟಲ್ಲಿ ಇದ್ದಿದ್ದಿಷ್ಟೇ. ಎಕ್ಸಸೈಸ್ ಚೆನ್ನಾಗಿದೆ. ಇವತ್ತು ಬಂದು ಬ್ಯಾಕ್ ಮತ್ತು ಟ್ರೈಸಿಪ್ಸ್ ಮತ್ತು ಹೆವಿ ಡೆಡ್ ಲಿಫ್ಟ್ ಹಾಕಿದ್ದೀನಿ. ಡೆಡ್ ಲಿಫ್ಟಲ್ಲಿ 130 kg ತನಕ ಹೋಯಿತು. 140 kg ಟ್ರೈ ಮಾಡಿದೆ, 140 kg ಹೋಗಲಿಲ್ಲ. ಮುಕ್ಕಾಲು ಭಾಗ ಬಂದು ನಿಂತೋಯ್ತು. ನೋ ಪ್ರಾಬ್ಲಮ್, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಮಾಡೋ ಹೊತ್ತಿಗೆ ಸುಸ್ತಾಗಿದೆ ಡೆಡ್ ಲಿಫ್ಟು, ಹಾಗಾಗಿ ಹೋಗಲಿಲ್ಲ. ಇವತ್ತಿನ ಟಿಪ್ ಏನು ಅಂತಂದರೆ, ಡೆಡ್ ಲಿಫ್ಟನ್ನ ಮಾಡಿ ಒನ್ ಆಫ್ ದಿ ಬ್ಯೂಟಿಫುಲ್ ಎಕ್ಸಸೈಸು. ಬಾಡಿಲಿ ಟೆಸ್ಟೋಸ್ಟೆರೋನ್ ಜಾಸ್ತಿ ಆಗುತ್ತೆ, ತಲೆ ಡೋಪಮಿನ್ ರಿಲೀಸ್ ಆಗುತ್ತೆ, ತುಂಬ ಖುಷಿ ಆಗುತ್ತೆ ಡೆಡ್ ಲಿಫ್ಟ್ ಮಾಡಿದ್ರೆ ಆ್ಯಕ್ಚುಲಿ. ಬಟ್ ರೈಟ್ ವೇಲ್ ಮಾಡಿ. ತುಂಬ ವೀಡಿಯೋಸ್ಗಳು ಸಿಗುತ್ತೆ ಯೂಟ್ಯೂಬಲ್ಲಿ, ಅದನ್ನ ನೋಡ್ಕೊಳ್ಳಿ, ಕ್ಲಿಯರ್ ಕಟ್ ನೋಡ್ಕೊಳ್ಳಿ. ನಿಮ್ಗೆ ಆಗದಿಲ್ದಿದ್ದ ವೆಯ್ಟು ಸೊಂಟ ಮುರಿಯೋಂಗಿಲ್ಲ ಎತ್ಬೇಡಿ. ಒಂದು ಚೂರು ಸೊಂಟ ನೋವು ಬರಲ್ಲ ಡೆಡ್ ಲಿಫ್ಟ್ ಮಾಡಿದ್ರೆ, ನೀಟಾಗಿ ಡೆಡ್ ಲಿಫ್ಟ್ ಮಾಡಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.